ಪ್ರಜ್ವಲ್ಗೆ ಮೊದಲೇ ವಾರ್ನಿಂಗ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ ಬಳಕೆ. ತನಿಖೆಗೆ ಡಿಐಜಿ ನೇತೃತ್ವದ ತಂಡ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಬ್ಯಾರೆಕ್ನಲ್ಲಿ ಮೊಬೈಲ್ ಹಾಗೂ ಪೆನ್ಡ್ರೈವ್ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಚುರುಕುಗೊಂಡಿದೆ. ಜೈಲು ಅಧಿಕಾರಿಗಳ ನಿರ್ಲಕ್ಷ್ಯ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯ ಡಿಐಜಿ ಜಿನೇಂದ್ರ ಕಣಗಾವಿ ನೇತೃತ್ವದಲ್ಲಿ ತನಿಖೆ ತಂಡವನ್ನ ರಚಿಸಲಾಗಿದೆ. ಜೈಲಿನೊಳಗೆ ಮೊಬೈಲ್ ಹೇಗೆ ಬಂತು? ಆಂಧ್ರ ಪ್ರದೇಶದ ಏರ್ಟೆಲ್ ಸಿಮ್ಗಳು ಹೇಗೆ ಬಳಕೆ ಆಗ್ತಾ ಇದೆ? ಮೊಬೈಲ್ ತಂದು ಕೊಟ್ಟವ್ರು ಯಾರು? ಎಷ್ಟು ದಿನಗಳಿಂದ ಬಳಕೆಯಾಗ್ತಾ ಇತ್ತು? ಅಧಿಕಾರಿಗಳ ಕೈವಾಡ ಇದೆಯಾ ಎಂಬ ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸಿ ವರದಿ ನೀಡುವಂತೆ ಡಿಜಿಪಿ ಅಲೋಕ್ ಕುಮಾರ್ ಸೂಚಿಸಿದ್ದಾರೆ. ಈಗ ನಾವು ಇದು ಗೊತ್ತಾಯ್ತು ಕಿ ಅವನು ಯೂಸ್ ಮಾಡ್ತಾ ಇದ್ದಾನೆ. ಸೊ ಆ ಭಾಗದಲ್ಲಿ ಇರುವಂತಹ ಯಾರು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅಲ್ಲಿ ಇನ್ಚಾರ್ಜ್ ಇದ್ರು ಅವನಿಗೆ ನಾವು ಸಸ್ಪೆಂಡ್ ಮಾಡಿದ್ವಿ. ಮತ್ತೆ ಈಗ ಯಾರು ಜೈಲರ್ ಅಥವಾ ಬೇರೆ ಅಲ್ಲಿ ಇದು ಸಿಬ್ಬಂದಿಗಳು ಅಧಿಕಾರಿಗಳು ಇದ್ದಾರೆ ಅವರದ್ದು ಏನು ರೂಲ್ ಇದೆ ಅದರ ಸಲುವಾಗಿ ನಾವು ಇದು ಡಿಐಜಿ ಖನ್ಗಾವಿ ಅವರಿಗೆ ನಾವು ಇದು ಕೆಲಸ ನಾವು ವಹಿಸಿದ್ದೀವಿ. ಅವರು ನಾಳೆಯಿಂದ ಇನ್ಕ್ವೈರಿ ಮಾಡ್ತಾರೆ. ಮತ್ತೆ SP ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ ಅವರಿಗೆ ಕೂಡ ನಾವು ಸೋಕಾಲ್ ನೋಟಿಸ್ ಕೊಟ್ಟಿದ್ದೀವಿ. ಯಾಕಂದ್ರೆ ಅವರು ಅಲ್ಲಿ ಹತ್ತಿರದಲ್ಲಿ ಈ ಎಲ್ಲ ನಡೀತಾ ಇತ್ತು, ಮತ್ತೆ ಈ ಲೋಪದೋಷಗಳು ಆಗಿದೆ, ಅದು ಒಂದು. ಮತ್ತೆ ಇನ್ನೊಂದು ವಿಷಯಕ್ಕೆ ನಾವು ಅವನು ನಿನ್ನೆ ಕೈದಿದ್ದು ಬಟ್ಟೆ ಧರಿಸಲಿಲ್ಲ, ನಾನು ಕೇಳಿದ್ದೆ. ಈ ಬಗ್ಗೆ ನಮಗೆ 3 ತಿಂಗಳ ಹಿಂದೆ ಯಾರು ದೂರು ಕೊಟ್ಟಿದ್ರು. ಆ ಟೈಮ್ ನಾನು ಅವ್ರಿಗೆ ಮೆಮೊ ಇಶ್ಯೂ ಮಾಡಿದ್ದೆ ಕಿ ಕಡ್ಡಾಯವಾಗಿ ಎಲ್ಲರೂ ಇದು ಯಾರು ಸಜಾಬಂದಿ ಪ್ರಿಸನರ್ಸ್ ಇದ್ದಾರೆ ಅವರು ಪ್ರಿಸನ್ ರೂಲ್ಸ್ ಪ್ರಕಾರ ಫಾಲೋ ಮಾಡಿಕೊಂಡು ಕೈದಿದ್ದು ಬಟ್ಟೆ ಹಾಕಬೇಕು. ನಿನ್ನೆ ಅದಕ್ಕೂ ಹಾಕಿರಲಿಲ್ಲ. ಸೊ ಇದೆಲ್ಲ ಈ ಲೋಪದೋಷಗಳು ನಾವು ಹೇಳಿದ್ರು ಕೂಡ ಇದು ಫಾಲೋ ಆಗಿಲ್ಲ. ಅದರ ಸಲುವಾಗಿ ಅವ್ರಿಗೆ ಕೂಡ ಸೋಕಾಲ್ ನೋಟಿಸ್ ನಾವು ಕೊಟ್ಟಿದ್ದೀವಿ. ಮತ್ತೆ ಈಗ ಯಾರು ಕೊಟ್ಟಿದ್ದಾನೆ ಇದರ ಬಗ್ಗೆ CCVನವರು ತನಿಖೆ ಅವರು ಮಾಡ್ತಾರೆ. ಯಾರು ಕೊಟ್ಟಿದ್ದಾನೆ ಅದು ಇಂಪಾರ್ಟೆಂಟ್ ಇದೆ. ಯಾರು ಜೈಲು ಒಳಗಡೆ ಏನಾದ್ರು ಮಾಡಿದರೆ ಆರ್ಥಿಕ ಕಂಡು ಬಂದ್ರೆ ನಾವು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಬೇಕಾಗತ್ತೆ. ನಾವು ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಕಳೆದ 7-8 ತಿಂಗಳಲ್ಲಿ 300ಕ್ಕಿಂತ ಜಾಸ್ತಿ ಫೋನ್ಗಳು ಅದು ಸೀಜ್ ಆಗಿದೆ. ಆದ್ರೆ ಹಳೆ ಲಾಟ್ ಏನಿದೆ ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ಈ ಹಳೆ ಸ್ಟಾಕ್ ಏನಿದೆ ಪರಪ್ಪನ ಅಗ್ರಹಾರ ಒಳಗಡೆ ಲಾಸ್ಟ್ 3-4 ಇಯರ್ಸ್ ಏನ್ ಬಂದಿದೆ ಅದು ಇನ್ನೂ ಕೆಲವು ಫೋನ್ಗಳು ಇನ್ನೂ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಈ ಫೋನ್ ಬಗ್ಗೆ ಕೂಡ ಅನಿಸ್ದೆ ಇದು ಸ್ವಲ್ಪ ಹಿಂದೆಯಿಂದ ಅವನ ಕಡೆ ಬಂದಿದ್ದಾನೆ. ಸಿಮ್ ಕಾರ್ಡ್ ಚೇಂಜ್ ಮಾಡಿದ್ದಾನೆ ಇತ್ತೀಚೆಗೆ. ಆದ್ರೆ ಫೋನ್ ಸ್ವಲ್ಪ ಅವನ ಕಡೆ ಇದು ಮಾರ್ಚ್ ನಲ್ಲಿ ಕೂಡ ಒಂದು ಸಿಮ್ ಯೂಸ್ ಆಗಿದೆ. ಈಗ ಅದು ನಮ್ಗೇನ್ ಮಾಹಿತಿ ಬಂದಿದೆ. ಈಗ ನೋಡ್ಬೇಕು ಮಾರ್ಚ್ ಹಿಂದೆ ಕೂಡ ಎಲ್ಲಿ ಇತ್ತು ಫೋನ್ ಏನಿದೆ ಅದು ಸ್ವಲ್ಪ ನಾವು ನೋಡ್ಬೇಕಾಗತ್ತೆ. ದರ್ಶನ್ ಸೆಲ್ನಲ್ಲೂ ಶೋಧ, ಮೊಬೈಲ್ ಪತ್ತೆಯಾಗಿಲ್ಲ. ಪ್ರಜ್ವಲ್ ರೇವಣ್ಣಗೆ ಮೊದಲೇ ಎಚ್ಚರಿಕೆ ನೀಡಿತ್ತು. ದರ್ಶನ್ ಅವರ ಸೆಲ್ನಲ್ಲೂ ಹುಡುಕಾಟ ನಡೆಸಲಾಗಿತ್ತು. ಮೊಬೈಲ್ ಅಥವಾ ಇತರೆ ಸಾಧನಗಳು ಪತ್ತೆಯಾಗಿಲ್ಲ. ಇನ್ನು ಪುತ್ರ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿರುವ ಮಾಜಿ ಸಚಿವ HD ರೇವಣ್ಣ, ಗೃಹ ಇಲಾಖೆಯ ಜವಾಬ್ದಾರಿ ಪ್ರಿಯಾಂಕ ಖರ್ಗೆ ಅವರ ಬಳಿ ಇದೆ. ಅವರದ್ದೇ ಸರ್ಕಾರವಿದೆ, ಅವರೇ ತನಿಖೆ ನಡೆಸಲಿ ಎಂದು ಹೇಳಿದ್ದಾರೆ. ಅವರೇ ಹೇಳಿದ್ದಾರೆ, ಅವರದೇ ಸರ್ಕಾರ ಇದೆ, ಅವರೇ ಏನ್ ಬೇಕೋ ತನಿಖೆ ಮಾಡ್ಕೊಳ್ಳಿದ್ದಾವೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮನಗೊಂಡ, ASTV ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.